Good morning, dear students. In the today's session, we are going to discuss the concept that is cooperative societies. So, as we are in the second chapter, that is different forms of organization. So, under that, we have done with the sole trading concern as well as partnership business and the business which is related to Hindu undivided family. Now we are in the fourth category, that is cooperative societies. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು cooperative societies ಗಳ ಬಗ್ಗೆ ತಿಳಿದುಕೊಳ್ಳೋಣ. Now the word cooperative means working together or with others. So the cooperative means working together or with others, ಅಂದ್ರೆ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಅಥವಾ ಒಂದು ಸಾಮೂಹಿಕವಾಗಿ ನಾವು ಒಂದು ಕಾಮನ್ ಪರ್ಪಸ್ ಅನ್ನ ಇಟ್ಕೊಂಡು ಒಂದು ಕಾಮನ್ ಗೋಲ್ ಅನ್ನ ಇಟ್ಕೊಂಡು ನಾವು ಕೆಲಸವನ್ನ ಮಾಡುವಂಥದ್ದು. ಸೊ ಫಾರ್ ಇನ್ ಆರ್ಡರ್ ಟು ಅಚೀವ್ ಅ ಕಾಮನ್ ಪರ್ಪಸ್, ಇಫ್ ವಿ ವರ್ಕ್ ಟುಗೆದರ್ ವಿತ್ others, then we call that as a cooperative. That is what cooperative. Now what is cooperative society? Cooperative society anta ಹೇಳಿದ್ರೆ ಏನು? The cooperative society is a voluntary association. ಇದೊಂದು ಸ್ವಯಂ ಇಚ್ಛೆಯಿಂದ ಜನಗಳು ಮಾಡಿರುವಂತ ಒಂದು ಅಸೋಸಿಯೇಷನ್, ಒಂದು ಸಂಘ. ಸೊಸೈಟಿ ಅಂದ್ರೆ ಒಂದು ಸಂಘ ಅಂತ ಹೇಳಿ ನಾವು ಕರಿಬಹುದು. ಇದೊಂದು ವಾಲಂಟರಿ ಅಸೋಸಿಯೇಷನ್ ಅಂದ್ರೆ ಅವರು ಸ್ವಯಂ ಇಚ್ಛೆಯಿಂದ ಏನ್ ಮಾಡಿರ್ತಾರೆ, ಆ ಒಂದು ಸಂಸ್ಥೆಯನ್ನ ಕಟ್ಟಿರ್ತಾರೆ. ಅಂಡ್ the main purpose of this kind of society is welfare of the members. ಅಂದ್ರೆ ಇಂತಹ ಸಂಸ್ಥೆಗಳ ಮುಖ್ಯ ಉದ್ದೇಶ ಅಲ್ಲಿ ಯಾರೆಲ್ಲ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ ಗಳ ಉದ್ಧಾರ ಅಥವಾ ಅವರ ಅಭಿವೃದ್ಧಿ. ಓಕೆ, ಸೊ ದ ಮೇನ್ ಪರ್ಪಸ್ ಆಫ್ ದಿಸ್ ಕೈಂಡ್ ಆಫ್ ಆರ್ಗನೈಸೇಷನ್ nothing but it's a motive, it's a welfare, it's a welfare of the members, its own members. Okay, and mainly they target or they are mainly concerned about the economical interest of its members. ಅಂದ್ರೆ ಯಾರೆಲ್ಲ ಸದಸ್ಯರಾಗಿರ್ತಾರೆ ಅವರ ಆರ್ಥಿಕತೆಯ ಬಗ್ಗೆ ಅವರು ಹೆಚ್ಚಿನ ಕಾಳಜಿಯನ್ನ ವಹಿಸುತ್ತಾರೆ. ಬೇಕಾದಷ್ಟು ರೀತಿಯ ಬೇರೆ ಬೇರೆ ರೀತಿಯ ಕೋಆಪರೇಟಿವ್ ಸೊಸೈಟಿಗಳನ್ನ ನೀವು ನೋಡಿರ್ಬೋದು. ನೌಕರರ ಸಹಕಾರಿ ಸಂಘ, ಅದೇ ರೀತಿ ಸಮಾಜ ಸೇವೆ ಸಹಕಾರಿ ಸಂಘ, ಅದೇ ರೀತಿ ರೈತರ ಸಹಕಾರಿ ಸಂಘ, ಸೊ ಶಿಕ್ಷಕರ ಸಹಕಾರಿ ಸಂಘ. ಸೊ ದೇರ್ ಆರ್ ಸೋ ಮೆನಿ types of cooperative societies among surrounded by our community or society in our society. ಸೊ ಅಲ್ಲಿ ಬೇರೆ ಬೇರೆ ರೀತಿಯಾದಂತ ಕೋಆಪರೇಟಿವ್ ಸೊಸೈಟಿಗಳು ಬರುತ್ತೆ. ಅವರ ಮುಖ್ಯ ಉದ್ದೇಶ ಅಲ್ಲಿ ಯಾರು ಮೆಂಬರ್ಸ್ ಆಗಿರ್ತಾರೆ ಅವರ ಆರ್ಥಿಕತೆಯನ್ನ ಸುಧಾರಿಸುವಂತದ್ದು ಅವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಎಸ್ಪೆಷಲಿ ರೈತರ ವಿಷಯದಲ್ಲಿ ಬಂದ್ರೆ ಏನಾಗುತ್ತೆ, ರೈತರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮಿಡಲ್ ಮೆನ್ ಗಳ ತೊಂದರೆ ತುಂಬಾ ಜಾಸ್ತಿ ಇರುತ್ತೆ, ಮಧ್ಯವರ್ತಿಗಳ ತೊಂದರೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂದಾಗ ರೈತರು ಏನ್ ಮಾಡ್ತಾರೆ, ಸ್ವತಃ ಅವರೇ ಒಂದು ಸಹಕಾರಿ ಸಂಘವನ್ನ ಕಟ್ಟಿ ಅವರ ಸಮಸ್ಯೆಗಳಿಗೆ ಅವರೇ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ವಿಧಾನ ಅಂತ ಹೇಳಿ ನಾವು ಕೋಆಪರೇಟಿವ್ ಸೊಸೈಟಿಯನ್ನ ಕರಿಬಹುದು. ಅಂಡ್ ಇಫ್ ದೇ ವಾಂಟ್ ಟು ಅರ್ನ್ ಮೋರ್ ಪ್ರಾಫಿಟ್, ದೆನ್ ದೇ ನೀಡ್ ಟು ಬಿಲ್ಡ್ ದಿಸ್ ಕೈಂಡ್ ಆಫ್ ಆರ್ಗನೈಸೇಷನ್. ಅವರು ಹೆಚ್ಚಿನ ಲಾಭವನ್ನ ಗಳಿಸ್ಕೋಬೇಕು ಅಂದ್ರೆ ಅವರು ಈ ರೀತಿಯ ಸಂಸ್ಥೆಗಳನ್ನ ಕಟ್ಟುವ ಅವಶ್ಯಕತೆಗಳು ಕೂಡ ಇರುತ್ತೆ. ಅಂಡ್ ಈ ಒಂದು ಸಂಸ್ಥೆ ಏನಿದೆ ಇದು ಮುಖ್ಯವಾಗಿ ಒಂದು ಕಾನೂನಿನ ಒಂದು ಪರಿಧಿಯೊಳಗೆ ನಡೆಯುವಂಥದ್ದು. ಅದು ಆ ಕಾನೂನು ಬೇರೆ ಯಾವುದೂ ಅಲ್ಲ, ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1912. ಸೊ ಈ ಒಂದು ಆಕ್ಟ್ ಇದು ನಮ್ಮ ದೇಶದಲ್ಲಿರುವಂತ ಒಂದು ಕಾನೂನು. ಇದು ಯಾವುದಕ್ಕೆ ಸಂಬಂಧಪಟ್ಟಿರುವಂತದ್ದು? ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟಿರುವಂತದ್ದು. ಈ ಆಕ್ಟ್ ಬಂದಿರೋದು 1912 ಅಲ್ಲಿ, 1912ರಲ್ಲಿ. ಸೊ ಈ ಒಂದು ಕಾನೂನಿನ ಪ್ರಕಾರ, ಅಕಾರ್ಡಿಂಗ್ ಟು ದಿಸ್ ಆಕ್ಟ್, the cooperative society undertake its all kind of activities, and according to this act it is compulsory to register the cooperative society. So there is no options
ಟು ಅವಾಯ್ಡ್ ದ ರಿಜಿಸ್ಟ್ರೇಷನ್. ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡದೆ ಕೋಆಪರೇಟಿವ್ ಸೊಸೈಟಿಯನ್ನ ನಮ್ಮ ದೇಶದಲ್ಲಿ ರನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಫ್ ಯು ವಾಂಟ್ ಟು ಬಿಲ್ಡ್ ಅ ಕೋಆಪರೇಟಿವ್ ಸೊಸೈಟಿ, then you have to compulsorily register. It is required to register compulsorily according to which act? According to Cooperative Society Act 1912. Okay, and what about it formation, whether it is easy? Yes, surely the cooperative society, it is very easy to establish, it is very easy to set up. ಇದನ್ನ ಸ್ಥಾಪನೆ ಮಾಡುವಂತದ್ದು ತುಂಬಾ ಸುಲಭ. ಓಕೆ, ಮಿನಿಮಮ್ ಯು ರಿಕ್ವೈರ್ ಕನ್ಸೆಂಟ್ ಆಫ್ ದ ಅಟ್ ಲೀಸ್ಟ್ 10 ಮೆಂಬರ್ಸ್. ಅಂದ್ರೆ ಕನಿಷ್ಠ ಒಂದು 10 ಜನರ ಒಂದು ಒಪ್ಪಿಗೆ ನಿಮಗೆ ಬೇಕಾಗುತ್ತೆ. ಮಿನಿಮಮ್ 10 ಜನ ಇರಲೇಬೇಕು. 10 ಜನ ನೀವು ಸೇರ್ಕೊಂಡು ಏನ್ ಮಾಡಬಹುದು? ಯು ಕ್ಯಾನ್ build or establish or you can set up a cooperative society. So minimum requirement of member is that is 10. Okay, and what about the capital amount? ಇವರಿಗೆ ದುಡ್ಡೆಲ್ಲಿಂದ ಬರುತ್ತೆ? ಇನ್ವೆಸ್ಟ್ಮೆಂಟ್ ಯಾವ ರೀತಿ? So it's very simple. The cooperative society, they issue shares. ಅವರು ಶೇರ್ ಸರ್ಟಿಫಿಕೇಟ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ, ಷೇರು ಪತ್ರಗಳನ್ನ ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿ ಮೆಂಬರ್ಸ್ಗಳು ಏನ್ ಮಾಡ್ತಾರೆ? ಆ ಷೇರು ಪತ್ರದ ಮೇಲೆ ಕೊಟ್ಟಿರುವಂತಹ ಅಮೌಂಟ್ ಏನಿದೆ ಅದನ್ನ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಅಂಡರ್ ಕೋಆಪರೇಟಿವ್ ಸೊಸೈಟಿ they'll collect money from its member by issuing the share certificates. Okay, this is what the main source of the capital or main source of amount of main source of money for the workings of the cooperative society. Cooperative society ಅವರು ಕೆಲಸ ಮಾಡಬೇಕು ಅಂದ್ರೆ, ಅದು ರನ್ ಆಗ್ಬೇಕು ಅಂದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆ ಹಣ ಎಲ್ಲಿಂದ ಬರುತ್ತೆ? ಮೆಂಬರ್ಸ್ ಗಳಿಂದ ಬರುತ್ತೆ. ಮೆಂಬರ್ಸ್ ಗಳು ಹಣ ಕೊಡಬೇಕಾದ್ರೆ ಅವರಿಗೆ ಸೊಸೈಟಿ ಕಡೆಯಿಂದ ಏನ್ ಕೊಡಬೇಕು? ಷೇರು ಪತ್ರ, ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅದನ್ನ ಶೇರ್ ಸರ್ಟಿಫಿಕೇಟ್ ಅಂತ ಹೇಳಿ ಕರೀತಾರೆ. ಓಕೆ, ಶೇರ್ ಸರ್ಟಿಫಿಕೇಟ್, ಶೇರ್ಗಳ ಬಗ್ಗೆನೇ ಒಂದು ಸಪರೇಟ್ ಚಾಪ್ಟರ್ ಇದೆ. ಅದರಲ್ಲಿ ನೀವು ಮತ್ತಷ್ಟು ವಿಚಾರಗಳನ್ನ ಅಕೌಂಟೆನ್ಸಿಯಲ್ಲಿ ಕಲಿತೀರಾ. ಅಂಡ್ ದ ಕ್ಯಾಪಿಟಲ್ the society acquires a distinct legal identity. ಈ ಕೋಆಪರೇಟಿವ್ ಸೊಸೈಟಿಗೆ ಒಂದು ಅದರದ್ದೇ ಆದಂತ ಒಂದು ಐಡೆಂಟಿಟಿ. ಇವಾಗ ನಮ್ದೇ ಆದಂತ ಒಂದು ಅಸ್ತಿತ್ವ ಇದೆ. ಐಡೆಂಟಿಟಿ ಅಂದ್ರೆ ಅಸ್ತಿತ್ವ. ಓಕೆ, ನಾವು ನನ್ನ ಹೆಸರನ್ನ ಹೇಳಿದಾಗ ನಾನು ಅನ್ನುವಂತ ಒಂದು ಅಸ್ತಿತ್ವ ನನಗೆ ಇರುತ್ತೆ ಅಲ್ವಾ? ನೀವು ಹಾಗೆ ನಿಮ್ಮ ಹೆಸರನ್ನ ಹೇಳಿದಾಗ ನಿಮಗೂ ಒಂದು ಐಡೆಂಟಿಟಿ ಅನ್ನೋದು ಇರುತ್ತೆ. ಅದೇ ರೀತಿ ಕೋಆಪರೇಟಿವ್ ಸೊಸೈಟಿಗೂ ಕೂಡ ಒಂದು ಅದರದೇ ಆದಂತ ಒಂದು ಅಸ್ತಿತ್ವ ಇರುತ್ತೆ. ಓಕೆ, ಅದು ಯಾವುದರ ಪ್ರಕಾರ? ಅದು ಕಾನೂನಿನ ಪ್ರಕಾರ. ಕಾನೂನಿನ ದೃಷ್ಟಿಯಲ್ಲಿ ಅದಕ್ಕೆ ಒಂದು ಸಪರೇಟ್ ಆದಂತ ಒಂದು ಅಸ್ತಿತ್ವ ಇರುತ್ತೆ. ಅಂದ್ರೆ ಮೆಂಬರ್ಸ್ ಏನಾದ್ರೂ ತೊಂದರೆ ಆದ್ರೆ, ಮೆಂಬರ್ಸ್ ಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಸೊಸೈಟಿಗೆ ತೊಂದರೆ ಆಗ್ಬೇಕು ಅನ್ನುವಂಥದ್ದೇನು ಇಲ್ಲ. ಅಂದ್ರೆ ಸೊಸೈಟಿನೇ ಬೇರೆ, ಅದರ ಮೆಂಬರ್ಸ್ ಗಳೇ ಬೇರೆ. ಒಬ್ಬ ಸದಸ್ಯ ಓಕೆ, ಅವನು ಡೆತ್ ಆದ್ರೆ, ಅವನು ಇನ್ಸೇನ್ ಆದ್ರೆ, ಅಥವಾ ಅವನು ಇನ್ಸಾಲ್ವೆಂಟ್ ಆದ್ರೆ ಅವನಿಂದಾಗಿ ಸಂಸ್ಥೆಯನ್ನ ಮುಚ್ಚುವ ಪರಿಸ್ಥಿತಿ ಬರಲ್ಲ ಅಂತ ನಾನು ಹೇಳ್ತಾ ಇರೋದು. ಓಕೆ, ಮೆಂಬರ್ಸ್ ಗಳೇ ಬೇರೆ. ಮೆಂಬರ್ಸ್ ಗಳು ಬರ್ತಾರೆ ಹೋಗ್ತಾರೆ, ಕೆಲವರು ಹೊಸದಾಗಿ ಸೇರ್ಕೋತಾರೆ, ಹಳಬ್ರು ಬಿಟ್ಟು ಹೋಗ್ತಾರೆ, ಅವ್ರು ಬಿಟ್ಟೋದ್ರು ಇವ್ರು ಬಿಟ್ಟೋದ್ರು ಅಂತ ಹೇಳಿ ಸಂಸ್ಥೆಯನ್ನ ಮುಚ್ಚುವ ಪರಿಸ್ಥಿತಿ ಬರೋದಿಲ್ಲ. ಯಾಕೆಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅದಕ್ಕೆ ಅದರದೇ ಆದಂತ ಒಂದು ಅಸ್ತಿತ್ವ ಇರುತ್ತೆ. ಸೊ ಇಟ್ ಹ್ಯಾವ್ its own separate legal identity. Okay, it will not affected by the death or insolvency or insanity of the members. Okay, now we just done with the discussion regarding what is cooperative society. ಇವಾಗ ಇದಿಷ್ಟು ನಾವು ಡಿಸ್ಕಷನ್ ಮಾಡಿದ್ದು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದ್ರೆ ಏನು ಅನ್ನೋದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿರುವಂತದ್ದು. ಮುಂದೆ ಹೋಗುವ. ಏನು? ಲೆಟ್ ಅಸ್ ಮೂವ್ ಫರ್ದರ್. ಇಟ್ಸ್ ಅಬೌಟ್ ಫೀಚರ್, ವಿಶೇಷತೆಗಳು. ಕೋಆಪರೇಟಿವ್ ಸೊಸೈಟಿಯ ವಿಶೇಷತೆಗಳ ಬಗ್ಗೆ ನಾವು ಚರ್ಚೆ ಮಾಡುವ. ಇನ್ ದಟ್ ಫಸ್ಟ್ ಒನ್, ವಾಲಂಟರಿ ಮೆಂಬರ್ಶಿಪ್. ವಾಲಂಟರಿ ಮೆಂಬರ್ಶಿಪ್ ಮೀನ್ಸ್ ದ ಮೆಂಬರ್ಶಿಪ್ ಈಸ್ ಓಪನ್ ಟು ಎವ್ರಿ ಒನ್. ಯಾರು ಬೇಕಾದ್ರೂ ಏನ್ ಮಾಡಬಹುದು? ಅಲ್ಲಿ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಬಹುದು. ಅಲ್ಲಿ ಯಾವುದೇ ರೀತಿಯಾದಂತ ದೇರ್ ವಿಲ್ ಬಿ ನೋ ರಿಸ್ಟ್ರಿಕ್ಷನ್. ಅಲ್ಲಿ ಯಾವುದೇ ರೀತಿಯಾದಂತ ಒತ್ತಡಗಳು ಇರುವುದಿಲ್ಲ. ಓಕೆ, ವಾಲಂಟರಿ ಮೆಂಬರ್ಶಿಪ್. ಯು ಆರ್ ಫ್ರೀ ಟು ಜಾಯಿನ್ and whenever you want you can leave the
ಆರ್ಗನೈಸೇಷನ್. ನಿಮ್ಗೆ ಯಾವಾಗ ಬೇಕು ನೀವು ಅವಾಗ ಮೆಂಬರ್ಶಿಪ್ ಅನ್ನ ತಗೋಬಹುದು, ಮತ್ತು ನಿಮ್ಗೆ ಯಾವಾಗ ಬೇಡ ಅನ್ಸುತ್ತೆ ಅವಾಗ ನೀವು ಆ ಸಂಸ್ಥೆಯನ್ನ ಬಿಡಬಹುದು. ಬಟ್ ಒಂದು ಕಂಡೀಷನ್, ಬಿಡಬೇಕಾದ್ರೆ ಒಂದು ಪ್ರಾಯರ್ ನೋಟಿಸ್ ಅನ್ನ ಕೊಡಬೇಕು. while leaving the organization you have to give a prior notice. Okay, notice before leaving the society, you have to give the notice. Okay, ನೀವು ಸಡನ್ ಆಗಿ ಇದ್ದಕ್ಕಿದ್ದಂಗೆ ನಾಪತ್ತೆಯಾಗುವಂತದ್ದಲ್ಲ. ಒಂದು ನೋಟಿಸ್ ಕೊಟ್ಟು, ಅಫಿಷಿಯಲ್ ಆಗಿ ಒಂದು ಪತ್ರವನ್ನ ಕೊಟ್ಟು ನೀವೇನ್ ಮಾಡ್ಬೇಕು, ಆ ಸಂಸ್ಥೆಯನ್ನ ಬಿಡಬೇಕು. ಸೇರ್ಕೋಬೇಕಾದ್ರೂ ಕೂಡ ಅಷ್ಟೇ ಒಂದು ಅಪ್ಲಿಕೇಶನ್ ಅನ್ನ ಬರೆಯೋ ಅವಶ್ಯಕತೆ ಇರುತ್ತೆ. ಓಕೆ, and no one should restrict anyone to join the organization as well as to quit the organization. ಯಾರು ಕೂಡ ಯಾರ ಮೇಲೂ ಕೂಡ ಒತ್ತಡವನ್ನ ಹೇರುವ ಹಾಗೆ ಇಲ್ಲ. ನೀನು ಇದಕ್ಕೆ ಸೇರ್ಕೋಬೇಕು ಮತ್ತು ನೀನು ಇದನ್ನ ಬಿಡಬೇಕು, ಎರಡು ರೀತಿಯಲ್ಲೂ ಕೂಡ ಏನ್ ಮಾಡಬಾರ್ದು, ಒತ್ತಡವನ್ನ ಹಾಕುವ ಹಾಗೆ ಇಲ್ಲ. and one more important thing, there will be no discrimination on the basis of the religion, caste and gender. ಅಂದ್ರೆ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಮತ್ತು ಲಿಂಗ ಭೇದ, ಲಿಂಗ ತಾರತಮ್ಯ ಇದರ ಆಧಾರದ ಮೇಲೆ ಮೆಂಬರ್ಶಿಪ್ ಅನ್ನ ಕೊಡೋದಿಲ್ಲ. ಅಂದ್ರೆ ಅಲ್ಲಿ ಜಾತಿ ಭೇದ ಭಾವ ಇರೋದಿಲ್ಲ, ಧರ್ಮ ಭೇದ ಭಾವ ಇರೋದಿಲ್ಲ. ಅದೇ ರೀತಿ ಲಿಂಗ ತಾರತಮ್ಯ, ಗಂಡು ಹೆಣ್ಣು ಅನ್ನುವಂತ ಲಿಂಗ ತಾರತಮ್ಯ ಕೂಡ ಇರೋದಿಲ್ಲ. ಓಕೆ, ಇದಿಷ್ಟು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುವಂತ ಮೊದಲನೇ ವಿಶೇಷತೆ. ಯಾವುದ್ರ ಬಗ್ಗೆ? ರಿಗಾರ್ಡಿಂಗ್ ಕೋಆಪರೇಟಿವ್ ಸೊಸೈಟಿ, ಸಹಕಾರಿ ಸಂಘಗಳ ಬಗ್ಗೆ. ದೆನ್ ಸೆಕೆಂಡ್ ಒನ್, ಲೀಗಲ್ ಸ್ಟೇಟಸ್. ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಕೋಆಪರೇಟಿವ್ ಸೊಸೈಟಿಗೆ ಇರುವಂತಹ ಒಂದು ಘನತೆ ಏನು, ಅದರ ಸ್ಟೇಟಸ್ ಏನು? ವಾಟ್ ಅಬೌಟ್ ದ ಸ್ಟೇಟಸ್ ಆಫ್ ದ ಕೋಆಪರೇಟಿವ್ ಸೊಸೈಟಿ ಇನ್ ದ ಐಸ್ ಆಫ್ ಲಾ? ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಒಂದು ಸಹಕಾರಿ ಸಂಘದ, ಕೋಆಪರೇಟಿವ್ ಸೊಸೈಟಿಯ ಒಂದು ಘನತೆ ಏನು ಅನ್ನೋದು. ಫಸ್ಟ್ ಒನ್, ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ. ಏನ್ ಮಾಡ್ಬೇಕು? ಈ ಕೋಆಪರೇಟಿವ್ ಸೊಸೈಟಿ ಅವರು ಕಾನೂನಿನ ಪ್ರಕಾರ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಾವಣಿಯನ್ನ ಕಂಪಲ್ಸರಿಯಾಗಿ ಮಾಡ್ಕೋಬೇಕು. ಓಕೆ, ವಿದೌಟ್ ರಿಜಿಸ್ಟ್ರೇಷನ್ ದೇ ಕೆನಾಟ್ ಅಂಡರ್ಟೇಕ್ ದೇರ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್. ಸೆಕೆಂಡ್ ಒನ್, it have its own separate identity apart from its member. ಅಂದ್ರೆ ಅದರ ಸದಸ್ಯರನ್ನ ಹೊರತುಪಡಿಸಿ ಅದಕ್ಕೆ ಅದರದೇ ಆದಂತ ಒಂದು ಅಸ್ತಿತ್ವ ಇರುತ್ತೆ. ಯಾವುದರ ದೃಷ್ಟಿಯಲ್ಲಿ? ಕಾನೂನಿನ ದೃಷ್ಟಿಯಲ್ಲಿ. ಈ ಅಸ್ತಿತ್ವ ಅನ್ನೋದು ಯಾವುದನ್ನ ಸೂಚಿಸುತ್ತೆ? ಈ ಅಸ್ತಿತ್ವ ಅನ್ನುವಂಥದ್ದು ಒಂದು ಎಕ್ಸಿಸ್ಟೆನ್ಸ್. ಇಟ್ ಇಂಡಿಕೇಟ್ಸ್ that the cooperative society can possess the asset in its name as well as it can enter into a contract. ಈ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ಬಗ್ಗೆ ನಾವು ಮಾತಾಡ್ತಿದೀವಲ್ವಾ, ಏನಕ್ಕೆ ಎಕ್ಸಿಸ್ಟೆನ್ಸ್ ಬೇಕು, ಏನಕ್ಕೆ ಅದಕ್ಕೆ ಅದರದೇ ಆದಂತ ಒಂದು ಅಸ್ತಿತ್ವ ಬೇಕು ಅಂತ ಹೇಳಿದ್ರೆ, ಆ ಸೊಸೈಟಿಯವರು, ಆ ಸೊಸೈಟಿ, ಆ ಸಂಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಆ ಸಂಸ್ಥೆ ಅದರ ಹೆಸರಲ್ಲಿ ಆಸ್ತಿಯನ್ನ ಮಾಡ್ಕೋಬಹುದು, ಅದರ ಹೆಸರಲ್ಲಿ ಅದು ಒಪ್ಪಂದಗಳನ್ನ ಮಾಡ್ಕೋಬಹುದು. ಈ ಆಸ್ತಿಯನ್ನ ಹೊಂದಬೇಕಾದ್ರೆ, ಒಪ್ಪಂದಗಳನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ಅಸ್ತಿತ್ವ ಬೇಕು. ಸೊ ಕೋಆಪರೇಟಿವ್ ಸೊಸೈಟಿಗೆ ನಮ್ಮ ಕಾನೂನು ಒಂದು ಅಸ್ತಿತ್ವವನ್ನ ಕೊಟ್ಟಿದೆ. ಅಂದ್ರೆ ಒಂದು ವ್ಯಕ್ತಿಗೆ ಅದನ್ನ ಸಮವಾಗಿ ಅದು ನೋಡುತ್ತೆ. ಓಕೆ, ಒಬ್ಬ ವ್ಯಕ್ತಿ ಯಾವ ರೀತಿ ಪ್ರಾಪರ್ಟಿಯನ್ನ ಹೊಂದಬಹುದು, ಒಬ್ಬ ವ್ಯಕ್ತಿ ಯಾವ ರೀತಿ ಒಪ್ಪಂದಕ್ಕೆ ಒಳಪಡಬಹುದು, ಅದೇ ರೀತಿ ಒಂದು ಕೋಆಪರೇಟಿವ್ ಸೊಸೈಟಿ ಕೂಡ ಅದೇ ರೀತಿಯಲ್ಲಿ ಆ ಸಮಾನ ಹಕ್ಕನ್ನ ಹೊಂದಿದೆ. ಓಕೆ, ಸೊ ಇಟ್ ಹ್ಯಾವ್ ದ right to enter into a contract as well as to have or to hold property in its name. Okay, and also it can suit file against third party. ಇನ್ನೊಬ್ಬರ ಮೇಲೆ ಏನಾದ್ರೂ ಕೇಸ್ ಮಾಡ್ಬೇಕು ಅಂದ್ರೂ ಕೇಸ್ ಮಾಡಬಹುದು. ಅಂದ್ರೆ ಮೆಂಬರ್ ಹೆಸರಲ್ಲಿ ಕೇಸ್ ಮಾಡ್ಬೇಕು ಅಂತ ಇಲ್ಲ, ಅಲ್ಲಿರೋ ಮೆಂಬರ್ ಹೆಸರಲ್ಲಿ ಆಸ್ತಿ ಮಾಡ್ಬೇಕು ಅಂತ ಇಲ್ಲ, ಅಲ್ಲಿರೋ ಮೆಂಬರ್ಸ್ ಗಳ ಹೆಸರಲ್ಲಿ ಒಪ್ಪಂದಗಳನ್ನ ಮಾಡ್ಬೇಕು ಅಂತ ಇಲ್ಲ. ಸಂಸ್ಥೆ ತನ್ನದೇ ಹೆಸರಲ್ಲಿ ಒಪ್ಪಂದಗಳನ್ನ ಮಾಡಬಹುದು, ಆಸ್ತಿಯನ್ನ ಗಳಿಸ್ಕೋಬಹುದು ಮತ್ತು ಇನ್ನೊಬ್ಬರ ಮೇಲೆ ಕೇಸ್ ಹಾಕಬಹುದು. ಓಕೆ, ದಿಸ್ ಇಸ್ ಅಬೌಟ್ ದ ಲೀಗಲ್ ಸ್ಟೇಟಸ್. ಓಕೆ, ಅಂಡ್ ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ದ ಆಕ್ಟಿವಿಟೀಸ್ ಆರ್ ಕಂಡಕ್ಟ್ ಆಫ್ ದ ಮೆಂಬರ್ಸ್. ಮೆಂಬರ್ಸ್ಗಳು ಮಾಡುವಂತ ವ್ಯವಹಾರಗಳು ಏನಾಗಲ್ಲ, ಸಂಸ್ಥೆಯ ಮೇಲೆ ಪ್ರಭಾವ ಬೀರೋದಿಲ್ಲ. ದ ಥರ್ಡ್ ಫೀಚರ್, ಮೂರನೇ ಫೀಚರ್, ಲಿಮಿಟೆಡ್ ಲಯಬಿಲಿಟಿ. ಅಂದ್ರೆ ನಿಯಮಿತ ಜವಾಬ್ದಾರಿ. ಲಿಮಿಟೆಡ್ ಲಯಬಿಲಿಟಿ ಮೀನ್ಸ್ the limited responsibility towards repayment of the debt.
ಅಂದ್ರೆ ಸಾಲವನ್ನ ಮರುಪಾವತಿ ಮಾಡಬೇಕಾದ್ರೆ ಅವರ ಜವಾಬ್ದಾರಿ ಲಿಮಿಟೆಡ್. ಯಾರ ಜವಾಬ್ದಾರಿ ಬಗ್ಗೆ ಇಲ್ಲಿ ಮಾತಾಡ್ತಿರೋದು? ಮೆಂಬರ್ಸ್. ಕೋಆಪರೇಟಿವ್ ಸೊಸೈಟಿಲಿ whoever maybe the members of that particular society, they having limited responsibility while repaying the debt. ಅಂದ್ರೆ ಎಲ್ಲಿ ತನಕ ಅಂತ ಹೇಳಿದ್ರೆ ಇಟ್ ಇಸ್ ಟು ದ ಎಕ್ಸ್ಟೆಂಟ್ ಆಫ್ ದೇರ್ ಕಾಂಟ್ರಿಬ್ಯೂಷನ್. ಅಂದ್ರೆ ಅವರು ಸಂಸ್ಥೆಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಉದಾಹರಣೆಗೆ 10 ಜನ ಮೆಂಬರ್ಸ್, ABCDEFGHI ಈ ತರ 10 ಜನ ಮೆಂಬರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಎಲ್ರು ಕೂಡ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಂಸ್ಥೆಯನ್ನ ಬಳಸಿದ್ದಾರೆ. ಅಕಸ್ಮಾತ್ ಸಂಸ್ಥೆಗೆ ತುಂಬಾ ನಷ್ಟ ಆಯ್ತು, ಈ ಕೋಆಪರೇಟಿವ್ ಸೊಸೈಟಿ ಮುಚ್ಚಿ ಹೋಗುವ ಹಂತಕ್ಕೆ ಬರುತ್ತೆ, ಇನ್ನೇನು ಮಾಡಿರೋ ಸಾಲವನ್ನ ವಾಪಸ್ ಕೊಡ್ಬೇಕು ಅಂದಾಗ ಮೆಂಬರ್ಸ್ ಗಳ ಜವಾಬ್ದಾರಿ ಎಷ್ಟಿರುತ್ತೆ ಅಂದ್ರೆ, ಅವರು ಈ ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಬಂಡವಾಳ ಹಾಕಿದ್ರು? 10,000 ರೂಪಾಯಿ ಎಲ್ರು ಹಾಕಿದ್ರಲ್ವಾ, ಅವರು ಹಾಕಿರುವಂತ ಆ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಅಷ್ಟು ದುಡ್ಡು ಅವರಿಗೆ ಸಿಗಲ್ಲ ಅಂತ ಇದ್ರ ಅರ್ಥ. ಅಂದ್ರೆ ಅವರ ಲಯಬಿಲಿಟಿ, ಅವರ ಕಾಂಟ್ರಿಬ್ಯೂಷನ್ಗೆ ಲಿಮಿಟೆಡ್. ಓಕೆ, ಅವರ ವೈಯಕ್ತಿಕ ಆಸ್ತಿಯನ್ನ ನಾವು ಸಂಸ್ಥೆಯ ಸಾಲವನ್ನ ತೀರಿಸೋದಕ್ಕೆ ಬಳಸುವ ಹಾಗೆ ಇಲ್ಲ. ಓಕೆ, so this is about the level of the risk should be taken by the members. Fourth feature, ನಾಲ್ಕನೇ ವಿಶೇಷತೆ, ಕಂಟ್ರೋಲ್, ನಿಯಂತ್ರಣ. ಅಂದ್ರೆ ಏನು ಗೊತ್ತಿದೆ ನಿಮಗೆ ಅಲ್ವಾ? ನಿಯಂತ್ರಣ ಅಂದ್ರೆ ಕಂಟ್ರೋಲ್ ಮಾಡೋದು. ವಾಟ್ ಕೈಂಡ್ ಆಫ್ ಕಂಟ್ರೋಲಿಂಗ್ ಆಕ್ಟಿವಿಟಿ? ಎಸ್ಪೆಷಲಿ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನ ಕೈಗೊಳ್ಳುವಂಥದ್ದು, ಡಿಸಿಷನ್ ಮೇಕಿಂಗ್. So who's gonna take decisions with regarding all kind of their financial activities? ಯಾರು ಇಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ? ಒಂದು ಕಮಿಟಿ ಇರುತ್ತೆ. ಕೋಆಪರೇಟಿವ್ ಸೊಸೈಟಿ ಒಳಗಡೆ ಒಂದು ಸಮಿತಿ ಇರುತ್ತೆ, ಸಮಿತಿ ಅಥವಾ ಕಮಿಟಿ. ಓಕೆ, ಮ್ಯಾನೇಜಿಂಗ್ ಕಮಿಟಿ, ದೇ ಆರ್ ನೋನ್ ಆಸ್ ಮ್ಯಾನೇಜಿಂಗ್ ಕಮಿಟಿ. ಈ ಮ್ಯಾನೇಜಿಂಗ್ ಕಮಿಟಿ ಅವರು ಎಲ್ಲಿಂದ ಬಂದ್ರು? ಎಲ್ಲಿಂದನೂ ಬಂದಿಲ್ಲ. ಆ ಸಂಸ್ಥೆಯಲ್ಲಿ ಯಾರೆಲ್ಲ ಮೆಂಬರ್ಸ್ ಗಳಿರ್ತಾರೆ, ಆ ಮೆಂಬರ್ಸ್ ಗಳೇ ಏನ್ ಮಾಡ್ತಾರೆ? ಒಂದು ಎಲೆಕ್ಷನ್ ಮಾಡ್ತಾರೆ, ಒಂದು ಸಣ್ಣ ಮಟ್ಟಿನಲ್ಲಿ ಒಂದು ಚುನಾವಣೆಯನ್ನ ಮಾಡ್ತಾರೆ. ಅದರಲ್ಲಿ ಕೆಲವು ಮೆಂಬರ್ಸ್ ಗಳನ್ನ ಅವರು ಆಯ್ಕೆ ಮಾಡ್ತಾರೆ. ಅಲ್ಲಿ ವೋಟಿಂಗ್ ನಡೆಯುತ್ತೆ, ವೋಟ್ ಹಾಕ್ತಾರೆ. ಓಕೆ, ಆ ಮೆಂಬರ್ಸ್ ಗಳು ಮಾತ್ರ ಅಲ್ಲಿ ವೋಟ್ ಹಾಕುವಂಥದ್ದು. ನೀವು ಈ SDCC ಬ್ಯಾಂಕ್, ನಮ್ಮ ಧರ್ಮಸ್ಥಳ ಇದರ ಒಂದು ಕೆಳಗಡೆ ಇರುವಂತಹ ಇದು ಸಂಸ್ಥೆ, ಅದನ್ನ ನೋಡಿರ್ಬೋದು. ಅಲ್ಲಿ ವರ್ಷಕ್ಕೊಂದ್ಸಲ ಎಲೆಕ್ಷನ್ ಆಗುವಂಥದ್ದು, ಈ ತರದೆಲ್ಲ ಪ್ರೊಸೀಜರ್ಗಳು ಇರುತ್ತೆ. ಸಹಕಾರಿ ಸಂಘಗಳು, ಬೇಕಾದಷ್ಟು ಸಹಕಾರಿ ಸಂಘದಲ್ಲಿ ನಿಮ್ಮ ತಂದೆ ತಾಯಿ ಯಾರಾದ್ರೂ ಮೆಂಬರ್ಸ್ ಆಗಿದ್ರೆ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಒಂದು ವರ್ಷಕ್ಕೊಂದ್ಸಲ ಮ್ಯಾನೇಜಿಂಗ್ ಕಮಿಟಿಯನ್ನು ಆಯ್ಕೆ ಮಾಡಬೇಕು, ಅಲ್ಲಿ ಎಲೆಕ್ಷನ್ ಆಗುತ್ತೆ, ವೋಟ್ ಹಾಕ್ಬೇಕು, ಈ ತರ ಎಲ್ಲ ಇರುತ್ತೆ ವ್ಯವಸ್ಥೆ. ಓಕೆ, ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಆಯ್ಕೆ ಆಗಿರುವಂತ ಒಂದು ಮ್ಯಾನೇಜಿಂಗ್ ಕಮಿಟಿ ಇರುತ್ತೆ. ಆ ಮ್ಯಾನೇಜಿಂಗ್ ಕಮಿಟಿ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದ ಕಂಪ್ಲೀಟ್ ಕಂಟ್ರೋಲ್ ಓವರ್ ದ ಕೋಆಪರೇಟಿವ್ ಸೊಸೈಟಿ. ಆ ಕೋಆಪರೇಟಿವ್ ಸೊಸೈಟಿ ಮೇಲೆ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಯಾರ ಕೈಯಲ್ಲಿರುತ್ತೆ? ಮ್ಯಾನೇಜಿಂಗ್ ಕಮಿಟಿಯ ಕೈಯಲ್ಲಿ ಇರುತ್ತೆ. ಇದು ಈ ಮ್ಯಾನೇಜಿಂಗ್ ಕಮಿಟಿ ಅನ್ನುವಂಥದ್ದು ಅದು ಡೆಮೋಕ್ರೆಟಿಕ್ ಕ್ಯಾರೆಕ್ಟರ್ ಅನ್ನ ಹೊಂದಿರುತ್ತೆ. ಡೆಮೋಕ್ರೆಟಿಕ್ ಕ್ಯಾರೆಕ್ಟರ್, ಅದು ಆಟೋಕ್ರಾಟಿಕ್ ಕ್ಯಾರೆಕ್ಟರ್ ಅನ್ನ ಹೊಂದಿರಲ್ಲ. ಡೆಮೋಕ್ರಾಟಿಕ್ ಮತ್ತು ಆಟೋಕ್ರಾಟಿಕ್ ಏನ್ ವ್ಯತ್ಯಾಸ? ಆಟೋಕ್ರಾಟಿಕ್ ಲೀಡರ್ಶಿಪ್ ಅಂದ್ರೆ ಅಲ್ಲಿ ಒಬ್ಬನೇ ವ್ಯಕ್ತಿ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು. ಆ ರೀತಿ ವ್ಯವಸ್ಥೆ ಎಲ್ಲಿ ಇರೋದಿಲ್ಲ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರೋಲ್ಲ. ಅಲ್ಲಿ ಏನೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ್ರೂ ಮ್ಯಾನೇಜಿಂಗ್ ಕಮಿಟಿಯಲ್ಲಿರುವ ಎಲ್ಲ ಸದಸ್ಯರು ಮ್ಯೂಚುವಲ್ ಆಗಿ, with their mutual consent, they are going to take the decision. That is what democratic character. Okay, not autocratic character. Let's move further. Fifth one, service motive. ಇವರು ಈ ಕೋಆಪರೇಟಿವ್ ಸೊಸೈಟಿ ಅವರಿಗೆ ಸೇವೆ ಮಾಡೋದೇ ಅವರ ಮುಖ್ಯ ಉದ್ದೇಶ. ಸರ್ವಿಸ್, ಸೇವೆ, ಮ್ಯೂಚುವಲ್ ಹೆಲ್ಪ್, ಪರಸ್ಪರ ಒಬ್ರಿಗೊಬ್ರು ಹೆಲ್ಪ್ ಮಾಡುವಂಥದ್ದು, ಅಂಡ್ ವೆಲ್ಫೇರ್ ಅಂದ್ರೆ ಯಾರೆಲ್ಲ ಮೆಂಬರ್ಸ್ ಗಳಿರ್ತಾರೆ ಅವರ ಎಲ್ಲರ ಅಭಿವೃದ್ಧಿ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಆ ಒಂದು ಉದ್ದೇಶದ ಆಧಾರದ ಮೇಲೆನೆ ಈ ಸಂಸ್ಥೆಗಳು ಏನಾಗುವಂಥದ್ದು, ನಡೆಯುವಂಥದ್ದು. ಓಕೆ, ಅಂಡ್ ವಾಟ್ ಎವರ್ ದ ಸರ್ಪ್ಲಸ್ ದೇ ರಿಸೀವ್ ನೋ. ಸರ್ಪ್ಲಸ್ ಅಂದ್ರೆ ಏನು? ಆ ಸಂಸ್ಥೆಯಲ್ಲಿ ಅವರು ಹೆಚ್ಚುವರಿಯಾಗಿ ಗಳಿಸುವಂತ ಹಣ ಏನಿದೆ ಅದನ್ನ ಅವರು ಹಂಚ್ತಾರೆ. ದೇ ಡಿಸ್ಟ್ರಿಬ್ಯೂಟ್ ವಾಟ್ ಎವರ್ ದ ಸರ್ಪ್ಲಸ್ ದೇ ಅರ್ನ್.
that will be distributed among its members. ಆ ಮೆಂಬರ್ಸ್ ಗಳು ಅದನ್ನ ಹಂಚ್ಕೋತಾರೆ. ಓಕೆ, ಆ ಅಮೌಂಟ್ ಅನ್ನ ವಾಟ್ ಎವರ್ ಈಚ್ ಅಂಡ್ ಎವ್ರಿ ಮೆಂಬರ್ಸ್ ಗೆಟ್ ಇನ್ ದ ಫಾರ್ಮ್ ಆಫ್ ಸರ್ಪ್ಲಸ್, ದಟ್ ಈಸ್ ವಾಟ್ ನೋನ್ ಎಸ್ ಡಿವಿಡೆಂಡ್. ಅದನ್ನ ನಾವು ಡಿವಿಡೆಂಡ್ ಅಂತ ಹೇಳಿ ಕರಿತೀವಿ. ಇವಾಗ ಯಾವ ಮೆಂಬರ್ಸ್ ಗಳಿಗೆ ಯಾವ ರೀತಿ ದುಡ್ಡನ್ನ ಹಂಚಬೇಕು ಅದು ಆ ಸಂಸ್ಥೆಯವರು ಒಂದು ಬೈಲಾ ಅಂತ ಮಾಡ್ಕೊಂಡಿರ್ತಾರೆ. ಅಂದ್ರೆ ಆ ಸಂಸ್ಥೆಗೆ ಸಂಬಂಧಪಟ್ಟಿರುವ ಎಲ್ಲ ವಿಷಯಗಳು ಆ ಬೈಲಾದಲ್ಲಿ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅದ್ರ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಸಂಸ್ಥೆಯಲ್ಲಿ ಬಂದಿರುವಂತ ಹೆಚ್ಚುವರಿ ಹಣವನ್ನ ಹಂಚ್ಕೋತಾರೆ. ಇನ್ನು ಉಳಿದಂತೆ ಅವರ ಮುಖ್ಯ ಉದ್ದೇಶ ಏನು, ಸೇವೆ. ಯಾರ ಸೇವೆ, ಅಲ್ಲಿ ಯಾರ ಮೆಂಬರ್ಸ್ ಗಳಿರ್ತಾರೆ ಅವರ ಅಭಿವೃದ್ಧಿ, ಅವರು ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ಹೆಲ್ಪ್ ಮಾಡುವಂತದ್ದು ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಸೊ ವಿ ಆರ್ ಡನ್ ವಿತ್ ದ ಫೀಚರ್ಸ್. ನಾವು ಇವಾಗ ಕೋಆಪರೇಟಿವ್ ಸೊಸೈಟಿಯ ವಿಶೇಷತೆಗಳ ಬಗ್ಗೆ ಡಿಸ್ಕಷನ್ ಮುಗಿಸಿದೀವಿ. ಇನ್ನು ಮುಂದೆ ಮೆರಿಟ್ಸ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇಟ್ಸ್ ಮೆರಿಟ್ಸ್. ಇನ್ ದಟ್ ಫಸ್ಟ್ ಒನ್, ಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್. ಸಾರಿ, ನಾಟ್ ಕ್ವಾಲಿಟಿ, ಈಕ್ವಾಲಿಟಿ. ಈಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್ ಅಂದ್ರೆ ಮತ ಹಾಕುವ ಸಂದರ್ಭದಲ್ಲಿ ಸಮಾನತೆಯನ್ನ ಕಾಪಾಡಲಾಗುತ್ತೆ. ಯಾವಾಗ ಇಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ, ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ವರ್ಷಕ್ಕೆ ಒಂದ್ಸಲ ಒಂದು ಮ್ಯಾನೇಜಿಂಗ್ ಕಮಿಟಿ, ಒಂದು ಆಡಳಿತ ಸಮಿತಿಯನ್ನ ಇವರು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡ್ಬೇಕಾದ್ರಲ್ಲಿ ವೋಟಿಂಗ್ ನಡೆಯುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವೋಟ್. ಈಚ್ ಅಂಡ್ ಎವ್ರಿ ಮೆಂಬರ್ ವಿಲ್ ಹ್ಯಾವ್ ಒನ್ ವೋಟ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕಾಂಟ್ರಿಬ್ಯೂಷನ್. ಅಂದ್ರೆ ಈ ಒಂದು ಮೆಂಬರ್ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಇವನಿಗೆ 2 ವೋಟ್ ಕೊಡ್ಬೇಕು, ಅಥವಾ ಇವನು 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಇವನಿಗೆ 3 ವೋಟ್ ಕೊಡ್ಬೇಕು, ಆ ತರ ಇಲ್ಲ. ಅಲ್ಲಿ 100 ರೂಪಾಯಿ ಕೊಟ್ಟು ಒಬ್ಬ ಮೆಂಬರ್ ಆಗಿರ್ಲಿ, ಅಥವಾ 1000 ರೂಪಾಯಿ ಕೊಟ್ಟು ಕೂಡ ಒಬ್ಬ ಮೆಂಬರ್ ಆಗಿರ್ಲಿ, ಎಲ್ರಿಗೂ ಕೂಡ ಈಕ್ವಲ್ ವೋಟಿಂಗ್ ಸ್ಟೇಟಸ್ ಇರುತ್ತೆ. ಅಂದ್ರೆ 1 ಮ್ಯಾನ್ 1 ವೋಟ್, ಒಬ್ಬ ವ್ಯಕ್ತಿಗೆ 1 ವೋಟ್ ಅನ್ನ ಮಾಡುವಂತ ಅವಕಾಶ. ಸೊ ಅಲ್ಲಿ ಈಕ್ವಲ್ ವೋಟಿಂಗ್ ರೈಟ್ಸ್ ಅನ್ನ ಕೊಡಲಾಗಿರುತ್ತೆ. ದ ಸೆಕೆಂಡ್ ಮೆರಿಟ್, ಲಿಮಿಟೆಡ್ ಲಯಬಿಲಿಟಿ. ಎರಡನೇ ಬೆನಿಫಿಟ್, ದಟ್ ಈಸ್ ಅಬೌಟ್ ಲಿಮಿಟೆಡ್ ಲಯಬಿಲಿಟಿ. ವಿ ಆಲ್ರೆಡಿ ನೋ, ವೈಲ್ ರೀಪೇಯಿಂಗ್ ದ ಡೆಪ್ಟ್ ಆಫ್ ದ ಸೊಸೈಟಿ, ಆ ಒಂದು ಕೋಆಪರೇಟಿವ್ ಸೊಸೈಟಿಯ ಸಾಲವನ್ನ ಮರುಪಾವತಿ ಮಾಡಬೇಕಾದ್ರೆ ಅಲ್ಲಿ ಯಾರೆಲ್ಲ ಮೆಂಬರ್ಸ್ ಗಳಿರ್ತಾರೆ ಅವ್ರದ್ದು ಲಯಬಿಲಿಟಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಎಷ್ಟಿರುತ್ತೆ, ಲಿಮಿಟ್ ಆಗಿರುತ್ತೆ. ಎಲ್ಲಿ ತನಕ ಲಿಮಿಟ್ ಆಗಿರುತ್ತೆ, ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಷ್ಟು ಅಮೌಂಟ್ ಮಾತ್ರ ಲಿಮಿಟ್ ಆಗಿರುತ್ತೆ. ಓಕೆ, ಸೊ ಇದು ಕೂಡ ಒಂದು ರೀತಿಯ ಬೆನಿಫಿಟ್, ಕೋಆಪರೇಟಿವ್ ಸೊಸೈಟಿಯ ಒಂದು ಮೆರಿಟ್. ಥರ್ಡ್ ಮೆರಿಟ್, ದಟ್ ಈಸ್ ಸ್ಟೇಬಲ್ ಎಕ್ಸಿಸ್ಟೆನ್ಸ್. ಸೊ ಇಟ್ ಈಸ್ ಅಬೌಟ್ ಕಂಟಿನ್ಯೂಟಿ, ಅಂದ್ರೆ ನಿರಂತರತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇದು ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಈ ತರದ ಸಂಸ್ಥೆಗಳು, ಅಥವಾ ಇದು ಬೇಗ ಕ್ಲೋಸ್ ಡೌನ್ ಆಗುವಂತಹ ಸಾಧ್ಯತೆಗಳಿದೆಯಾ, ವೆದರ್ ದೇರ್ ಇಸ್ ಚಾನ್ಸಸ್ ಟು ಕ್ಲೋಸ್ ಡೌನ್ ದಿಸ್ ಕೈಂಡ್ ಆಫ್ ಆರ್ಗನೈಸೇಷನ್ ವೆರಿ ಸೂನ್ ಆರ್ ನಾಟ್. ವಾಟ್ ಅಬೌಟ್ ಇಟ್ಸ್ ಸ್ಟೆಬಿಲಿಟಿ ಆರ್ ಕಂಟಿನ್ಯೂಟಿ ಅಲ್ವಾ, ಅದರ ನಿರಂತರತೆ ಎಷ್ಟಿರುತ್ತೆ. ಅಂದ್ರೆ ಇಟ್ ವಿಲ್ ನಾಟ್ ಅಫೆಕ್ಟ್ most of the time, not most of the time, it will not at all affect by the death or bankruptcy or insanity of its members. ಅಂದ್ರೆ ಅಲ್ಲಿ ಯಾರೆಲ್ಲ ಮೆಂಬರ್ಸ್ ಇದ್ದಾರೆ ಅವರು ದಿವಾಳಿ ಆದ್ರೆ, ಅವರು ಏನಾದ್ರೂ ಇನ್ಸೇನ್ ಆದ್ರೆ, ಅಂದ್ರೆ ಅವ್ರ ಮೆಂಟಲ್ ಸ್ಟೆಬಿಲಿಟಿಯನ್ನ ಕಳ್ಕೊಂಡ್ರೆ, ಅಥವಾ ಅವರ ಅಚಾನಕ್ ಆಗಿ ಅವರ ಸಾವು ಸಂಭವ ಆದ್ರೆ, ಆ ಸಂದರ್ಭದಲ್ಲಿ ಈ ತರದ ಈ ಸೊಸೈಟಿಗಳು ಯಾವತ್ತೂ ಕೂಡ ಮುಚ್ಚೋದಿಲ್ಲ, ಅದು ಕ್ಲೋಸ್ ಆಗೋದಿಲ್ಲ. ಯಾಕೆ? ವೈ? ಬಿಕಾಸ್ ಇಟ್ ಹ್ಯಾವ್ ಇಟ್ಸ್ ಓನ್ ಸಪರೇಟ್ ಲೀಗಲ್ ಐಡೆಂಟಿಟಿ. ಕಾನೂನಿನ ದೃಷ್ಟಿಯಲ್ಲಿ ಕೋಆಪರೇಟಿವ್ ಸೊಸೈಟಿಗಳಿಗೆ ಅದರದೇ ಆದಂತ ಒಂದು ಅಸ್ತಿತ್ವ ಇರುತ್ತೆ. ಆ ಕಾರಣಕ್ಕೆ ಮೆಂಬರ್ಸ್ ಗಳಿಗಾಗುವಂತಹ ತೊಂದರೆಯಿಂದ ಸಂಸ್ಥೆಯನ್ನ ಮುಚ್ಚುವ ಅವಶ್ಯಕತೆ ಬರೋದಿಲ್ಲ. ಅಂಡ್ the fourth merit, that is economy in operation. Economy in operation ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಅವರು ಅಷ್ಟೊಂದು ಅವರಿಗೆ ಆರ್ಥಿಕ ಒತ್ತಡ ಇರೋದಿಲ್ಲ. ಅಂದ್ರೆ ಅವರ in day-to-day activities, in the day-to-day activities of the cooperative society or in its workings, they will not have that extent economic
economical burden. Okay, there will be optimality, in their ವರ್ಕಿಂಗ್ಸ್. ಅಂದ್ರೆ ಅವರ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಅಷ್ಟೊಂದು ಆರ್ಥಿಕ ಒತ್ತಡ ಇರೋದಿಲ್ಲ. ವೈ ಬಿಕಾಸ್ as we know, it is the main purpose or the main intention of this kind of cooperative society is this upliftment of its own members. ಅಂದ್ರೆ ಈ ತರದ ಸಂಸ್ಥೆಗಳ ಮುಖ್ಯ ಉದ್ದೇಶ ಏನು? ಅಲ್ಲಿರೋ ಮೆಂಬರ್ಸ್ ಗಳನ್ನ ಅಭಿವೃದ್ಧಿ ಮಾಡುವಂತದ್ದು, ಅವರ ಉದ್ಧಾರಕ್ಕೋಸ್ಕರ ಈ ಸಂಸ್ಥೆಗಳು ಕೆಲಸ ಮಾಡುವಂಥದ್ದು. ಹಾಗಿದ್ದಾಗ ಸಂಸ್ಥೆ ಮೆಂಬರ್ಸ್ ಗಳಿಗೋಸ್ಕರ ಕೆಲಸ ಮಾಡ್ಬೇಕಾದ್ರೆ ಮೆಂಬರ್ಸ್ ಏನ್ ಮಾಡ್ಬೇಕು? ಸಂಸ್ಥೆಗೋಸ್ಕರ ಕೆಲಸ ಮಾಡ್ಬೇಕು. ಸೊ there will be honorary service given by the members to the cooperative society. ಅಂದ್ರೆ ಗೌರವ ಪೂರ್ವಕವಾಗಿ ಅಲ್ಲಿರುವಂತ ಮೆಂಬರ್ಸ್ ಏನ್ ಮಾಡ್ತಾರೆ? ಈ ಸಂಸ್ಥೆಗಳಿಗೆ ಒಂದು ವಿದೌಟ್ ಸ್ಯಾಲರಿ ಬೇಸಿಸ್ ಅಲ್ಲಿ ಏನ್ ಮಾಡ್ತಾರೆ? ಕೆಲಸವನ್ನ ಮಾಡ್ಕೊಡ್ತಾರೆ. ಸೊ ಇಟ್ ಎಲಿಮಿನೇಟ್ ದ ಮಿಡಲ್ ಮ್ಯಾನ್. ಅಂದ್ರೆ ಮಧ್ಯವರ್ತಿಗಳನ್ನ, ಏಜೆಂಟ್ ಗಳನ್ನ ಇದೇನ್ ಮಾಡುತ್ತೆ? ಅವಾಯ್ಡ್ ಮಾಡುತ್ತೆ. ಮೆಂಬರ್ಸ್ ಗಳೇ ಸ್ವತಃ ಸ್ವಇಚ್ಛೆಯಿಂದ ಸಂಸ್ಥೆಗೋಸ್ಕರ ಏನ್ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಯಾವಾಗ ಮೆಂಬರ್ಸ್ ಸ್ವಇಚ್ಛೆಯಿಂದ ಈ ತರದ ಸಂಸ್ಥೆಗಳಿಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತಾರೆ, ಸೊ ಅಲ್ಲಿ ಮಿಡಲ್ ಮ್ಯಾನ್ ಗಳು ಎಲಿಮಿನೇಟ್ ಆಗ್ತಾರೆ. ಅಂಡ್ ಇಟ್ ರೆಡ್ಯೂಸಸ್ ದ ಕಾಸ್ಟ್ ಆಫ್ ವರ್ಕಿಂಗ್ ಆರ್ ಕಾಸ್ಟ್ ಆಫ್ ಆಪರೇಷನ್. ಅಂದ್ರೆ ದಿನನಿತ್ಯ ಚಟುವಟಿಕೆಗಳಿಗೆ ತಗುಲುವಂತ ಖರ್ಚು ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ಇದನ್ನೇ ಇಕಾನಮಿ ಇನ್ ಆಪರೇಷನ್ ಅಂತ ಹೇಳಿ ನಾವು ಕರೆಯುವಂಥದ್ದು. ಓಕೆ, ಅಂಡ್ ಈವನ್ ದಿಸ್ ಕೈಂಡ್ ಆಫ್ ಆರ್ಗನೈಸೇಷನ್ ವಿಲ್ ನಾಟ್ ಹ್ಯಾವ್ ದ ಪ್ರಾಬ್ಲಮ್ ಆಫ್ ದ ಬ್ಯಾಡ್ ಡೆಟ್. ಅಂದ್ರೆ ಕೆಟ್ಟ ಸಾಲಗಳ ಸಮಸ್ಯೆ ಈ ತರದ ಸಂಸ್ಥೆಗಳಿಗೆ ಇರೋದಿಲ್ಲ. ಏನು ಕೆಟ್ಟ ಸಾಲ ಅಂದ್ರೆ ಏನು? ಅಂದ್ರೆ ಕೊಟ್ಟಿರೋ ಸಾಲ ವಾಪಸ್ ಕೊಡದೇ ಇರ್ತಾರಲ್ಲ. ಕೆಲವೊಂದ್ಸಲ ನಾವು ಸಾಲ ಕೊಡ್ತೀವಿ, ಕೊಟ್ಟಿರೋ ಸಾಲ ಮತ್ತೆ ಯಾವತ್ತು ವಾಪಸ್ ಬರಲ್ಲ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಅದನ್ನ ನಾವು ಕೆಟ್ಟ ಸಾಲ ಅಂತ ಹೇಳಿ ಕರೆಯುವಂಥದ್ದು, ಬ್ಯಾಡ್ ಡೆಟ್. ಓಕೆ, ಇರ್ರಿಕವರೇಬಲ್ ಅಂದ್ರೆ ಅದನ್ನ ನಾವು ರಿಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಆ ತರದ ರಿಸ್ಕ್ ಸ್ವಲ್ಪ ಇಲ್ಲಿ ಕಮ್ಮಿ. ಓಕೆ, ದ ರಿಸ್ಕ್ ಆಫ್ ದ ಬ್ಯಾಡ್ ಡೆಟ್ ಈಸ್ ವೆರಿ ಲೋವರ್ in this kind of cooperative, in this kind of organization. The fifth merit, ಐದನೇ ಒಂದು ಉಪಯೋಗ, ಬೆನಿಫಿಟ್, ಸಪೋರ್ಟ್ ಫ್ರಮ್ ಗವರ್ಮೆಂಟ್. ಇದೊಂದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಕೋಆಪರೇಟಿವ್ ಸೊಸೈಟಿಗಳಿಗೆ ಸರ್ಕಾರದಿಂದ ಸಪೋರ್ಟ್ ಸಿಗುತ್ತೆ. The cooperative society will get support from state government or from the central government. Okay, why because they are working on the idea of the democracy. ಅವರು ಒಂದು ಡೆಮೋಕ್ರೆಸಿಯ ವಿಚಾರದ ಮೇಲೆ ಅವ್ರು ಏನ್ ಮಾಡುವಂತದ್ದು? ಸಂಸ್ಥೆಯನ್ನ ನಡೆಸುವಂಥದ್ದು. ಅಂದ್ರೆ ಅಲ್ಲಿ ಇರುವಂತ ಮೆಂಬರ್ಸ್ ಗಳು ಅವರು ಒಬ್ರಿಗೊಬ್ರು ಸಹಾಯ ಮಾಡುವಂತದ್ದು. there will be mutual help between the members. Okay, and they are focused on the welfare of its members so that the government will help them as they are having the idea of the democracy. ಅವರು ಒಂದು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಕೆಲಸ ಮಾಡೋದರಿಂದ, ಅವರಿಗೆ ಒಂದು ಪರಸ್ಪರ ಸಹಕಾರ ಮಾಡೋದರಿಂದ ಸರ್ಕಾರದಿಂದ ಕೂಡ ಏನಾಗುತ್ತೆ? ಅವರಿಗೆ ಬೆನಿಫಿಟ್ ಸಿಗುತ್ತೆ. ವಾಟ್ ಕೈಂಡ್ ಆಫ್ ಬೆನಿಫಿಟ್ ದೇ ರಿಸೀವ್ ಫ್ರಮ್ ದ ಗವರ್ಮೆಂಟ್? ಲೈಕ್ ಟ್ಯಾಕ್ಸ್ ಬೆನಿಫಿಟ್, ಅವರು ಕಡಿಮೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿ ಬರುತ್ತೆ. ಅಂಡ್ ಸಬ್ಸಿಡಿ ಬೆನಿಫಿಟ್ ಅಂದ್ರೆ ಕೆಲವೊಂದ್ಸಲ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಸಾಲದ ಯೋಜನೆಗಳು ಬರುತ್ತೆ. ಆ ಸಾಲ ಮುಖ್ಯವಾಗಿ ಜಾಸ್ತಿ ಈ ತರದ ಕೋಆಪರೇಟಿವ್ ಸೊಸೈಟಿಯಲ್ಲಿರುವವರಿಗೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಸಬ್ಸಿಡಿಯ ಮುಖಾಂತರ ಅವರು ಕೊಡುವಂಥದ್ದು. ಅಂದ್ರೆ ಇತ್ತೀಚೆಗೆ ನೋಡಿರ್ಬೋದು ನೀವು, ಕೊರೋನಾ ಟೈಮಲ್ಲಿ ಮಹಿಳೆಯರಿಗೆ ಎಸ್ಪೆಷಲಿ 10,000 ರೂಪಾಯಿಯ ಒಂದು ಬೆನಿಫಿಟ್, ಒಂದು ಸಣ್ಣ ಮೊತ್ತದ ಮೈಕ್ರೋ ಲೋನ್ ಸಿಕ್ತು. ಅದರಲ್ಲಿ 2,000 ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ, ಇನ್ನು 8,000 ರೂಪಾಯಿ ಅವ್ರು ಕಟ್ಟಬೇಕು. ಈ 2,000 ರೂಪಾಯಿ ಮನ್ನಾ ಆಗುವಂಥದ್ದು, ಅದನ್ನ ನಾವು ಸಬ್ಸಿಡಿ ಅಂತ ಹೇಳಿ ಕರೆಯುತ್ತೇವೆ. ಸೊ ಇದು ಬೇರೆ ಬೇರೆ ಆಂಗಲ್ ಅಲ್ಲಿ ಇರುತ್ತೆ. ಉದಾಹರಣೆಗೆ ರೈತರಿಗೆ, ಶಿಕ್ಷಕರಿಗೆ, ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ, ಈ ರೀತಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಇದು ಸರ್ಕಾರದಿಂದ ಸಿಗುವಂತಹ ಸವಲತ್ತು. And the sixth benefit, that is ease of formation. So it is very easy to form this kind of organization. ಅಂದ್ರೆ ಈ ರೀತಿಯ ಸಂಸ್ಥೆಗಳನ್ನ ಬಿಲ್ಡ್ ಮಾಡೋದು, ಎಸ್ಟಾಬ್ಲಿಷ್ ಮಾಡೋದು ತುಂಬಾ ಸುಲಭ. ಮಿನಿಮಮ್ ರಿಕ್ವೈರ್ಮೆಂಟ್ 10 members.
ಅಂದ್ರೆ ಕನಿಷ್ಠ ಬೇಕಾಗಿರುವಂತದ್ದು 10 ಜನ ಸದಸ್ಯರು. ಓಕೆ, ಅಂಡ್ ಸಮ್ ಲೀಗಲ್ ಫಾರ್ಮ್ಯಾಲಿಟೀಸ್ ದೇರ್, ಕೆಲವೊಂದು ಕಾನೂನಿನ ಪ್ರಕಾರ ಫಾಲೋ ಮಾಡಬೇಕಾಗಿರುವಂತ ಕೆಲವೊಂದು ಫಾರ್ಮ್ಯಾಲಿಟಿಗಳಿದೆ, ಅದನ್ನ ಫಾಲೋ ಮಾಡಬೇಕು. ಅಂಡ್ it should be work according to the act which was came in the year 1912, ಅಂದ್ರೆ 1912ರಲ್ಲಿ ಬಂದಿರುವಂತ ಕೋಆಪರೇಟಿವ್ ಸೊಸೈಟಿ ಆಕ್ಟ್ CSA. ಈ ಆಕ್ಟ್ ಪ್ರಕಾರ ಇವ್ರು ಏನ್ ಮಾಡ್ಬೇಕು, ಇವರ ಸಂಸ್ಥೆಯನ್ನ ಮುನ್ನಡೆಸಬೇಕು. ದೇ ಹ್ಯಾವ್ ಟು ವರ್ಕ್ ಅಕಾರ್ಡಿಂಗ್ ಟು ದ ಆಕ್ಟ್ of cooperative society which came into the force in the year 1912. ಇವಾಗ ನಾವು ಮೆರಿಟ್ಸ್ ಗಳನ್ನ ಮುಗಿಸಿದ್ವಿ. ಸೊ ಲೆಟ್ ಅಸ್ ಮೂವ್ ಫರ್ದರ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಲಿಮಿಟೇಷನ್ಸ್ ಆರ್ ಡಿಮೆರಿಟ್ಸ್, ಅಂದ್ರೆ ಕುಂದುಕೊರತೆಗಳು. ಓಕೆ, ಅದರಲ್ಲಿ ಫಸ್ಟ್ ಒನ್ ಲಿಮಿಟೆಡ್ ರಿಸೋರ್ಸಸ್, ಸಂಪನ್ಮೂಲಗಳ ಕೊರತೆ. ಅಂದ್ರೆ ಇಲ್ಲಿ ಕನಿಷ್ಠ 10 ಜನ ಮೆಂಬರ್ಸ್ ಇರ್ತಾರೆ, ತುಂಬಾ ಜನ ಮೆಂಬರ್ಸ್ ಇಲ್ಲದೆ ಇರುವಾಗ ಏನಾಗುತ್ತೆ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ತುಂಬಾ ಕಡಿಮೆ ಆಗುತ್ತೆ. when there is no large number of members in the organization, then what happens, the capital contribution, the volume of the capital contribution will be very less when there is less number of members in the society. ಯಾವಾಗ ಸೊಸೈಟಿಯಲ್ಲಿ ಕಡಿಮೆ ಮೆಂಬರ್ಸ್ ಇರ್ತಾರೆ ಅವಾಗ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಕೂಡ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಶೇರ್ ಸರ್ಟಿಫಿಕೇಟ್ಸ್ ಗಳು ಇಶ್ಯೂ ಮಾಡೋದು ಕಮ್ಮಿ ಆಗುತ್ತೆ. ಓಕೆ, ಸೊ ಅಲ್ಲಿ ರಿಸೋರ್ಸ್ ಅಂದ್ರೆ ಸಂಪನ್ಮೂಲ, ಇಲ್ಲಿ ಮುಖ್ಯವಾಗಿ ಮಾತಾಡುವಂತದ್ದು ಹಣ, ಮನಿ. ಓಕೆ, ಸೊ ರಿಸೋರ್ಸ್ ಮೀನ್ಸ್ ಹಿಯರ್ ಮನಿ. ದ ಸೋರ್ಸ್ ಆಫ್ ಕಲೆಕ್ಟಿಂಗ್ ದ ಮನಿ ವಿಲ್ ಬಿ ವೆರಿ ಲಿಮಿಟೆಡ್ ಟು the extent of the amount of capital contributed by its members. Okay, ಅಲ್ಲಿ ಮೆಂಬರ್ಸ್ ಗಳು ಏನ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅದಕ್ಕೆ ಅದು ಸೀಮಿತ ಆಗಿರುತ್ತೆ. ಓಕೆ, ಅಂಡ್ ಈವನ್ ದ ಸೊಸೈಟಿ ಆಲ್ಸೋ ಇಟ್ ಪ್ರೊವೈಡ್ಸ್ ವೆರಿ ಲೋವರ್ ರೇಟ್ ಆಫ್ ದ ಡಿವಿಡೆಂಟ್. ಅಂದ್ರೆ ಯಾರೆಲ್ಲ ಮೆಂಬರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೂ ಏನು ತುಂಬಾ ಒಂದು ಲಾಭ ಏನು ಸಿಗಲ್ಲ. ಈ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಸಿಗೋ ತರ ಲಾಭಾಂಶ ಏನು ಸಿಗೋದಿಲ್ಲ. ಬಹಳ ಕಡಿಮೆ ಮೊತ್ತದ ಲಾಭಾಂಶವನ್ನ ಯಾರೆಲ್ಲ ಮೆಂಬರ್ಸ್ ಆಗಿರ್ತಾರೆ ಅವರು ಆ ಸಂಸ್ಥೆಯಲ್ಲಿ ಪಡೆದುಕೊಳ್ಳುತ್ತಾರೆ. ಸೊ ಈ ಒಂದು ಕಾರಣದಿಂದ ಅಲ್ಲಿ ಸಂಪನ್ಮೂಲಗಳ ಕೊರತೆ ತುಂಬಾ ಜಾಸ್ತಿಯಾಗಿ ಎದ್ದು ಕಾಣಿಸ್ತಾ ಇರುತ್ತೆ. ದ ಸೆಕೆಂಡ್ ಲಿಮಿಟೇಷನ್, ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್. ಸೊ ನಿರ್ವಹಣಾ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್, ನಿರ್ವಹಣಾ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ವೈ, ಯಾಕೆ ಅಂದ್ರೆ ದೇ ಆರ್ ನಾಟ್ ಎಟ್ ಆಲ್ ಏಬಲ್ ಟು ಎಂಪ್ಲಾಯ್ ಎಕ್ಸ್ಪರ್ಟ್ ಮ್ಯಾನೇಜರ್ ಬೈ ಗಿವಿಂಗ್ ದ ಹೈಯೆಸ್ಟ್ ಸ್ಯಾಲರಿ. ತುಂಬಾ ಸಂಬಳ ಕೊಟ್ಟು ಒಬ್ಬ ಎಕ್ಸ್ಪರ್ಟ್ ಮ್ಯಾನೇಜರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡುವಂತ ಒಂದು ಲೆವೆಲ್ ಅಲ್ಲಿ ಕೋಆಪರೇಟಿವ್ ಸೊಸೈಟಿ ಇರೋದಿಲ್ಲ. ಓಕೆ, ಯಾಕೆಂದ್ರೆ ಅಲ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ಸೈಜ್. ಅಂದ್ರೆ ಆ ಒಂದು ಸಂಸ್ಥೆಯ ಒಂದು ಏನ್ ಹೇಳ್ತಾರೆ, ಅವರ ಅಮೌಂಟ್ ಆಫ್ ಕ್ಯಾಪಿಟಲ್ ಮೇಲೆ ಅದು ಬೇಸ್ ಆಗಿರುತ್ತೆ. ಅಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಇದ್ರೆ ಅವ್ರು ಒಳ್ಳೆ ಮ್ಯಾನೇಜರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಬಹುದು. ಇಲ್ಲ ಅಂದ್ರೆ ಅವ್ರವರೇ ಏನ್ ಮಾಡ್ಬೇಕು, ಸಂಸ್ಥೆಯನ್ನ ನೋಡ್ಕೋಬೇಕು. ಸೊ ಅಲ್ಲಿ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ಡ್ ಅಥವಾ ಎಕ್ಸ್ಪರ್ಟೈಸ್ಡ್ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಯಾಕೆಂದ್ರೆ ಆ ತರದ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ನಿಮ್ಗೆ ಬೇಕು. ಆ ರೀತಿಯಲ್ಲಿ ನೀವು ನಿಮ್ಮ ಸಂಸ್ಥೆಯನ್ನ ನಡೆಸಬೇಕು ಅಂದ್ರೆ ಅದಕ್ಕೆ ಅರ್ಹ ವ್ಯಕ್ತಿಯನ್ನ ಹುಡುಕ್ಬೇಕು ಮತ್ತು ಅವನಿಗೆ ಅಷ್ಟು ಸ್ಯಾಲರಿಯನ್ನ ಕೂಡ ಪೇಮೆಂಟ್ ಮಾಡಬೇಕಾಗಿ ಬರುತ್ತೆ. ಸೊ ಇದು ಒಂದು ರೀತಿಯ ಸಮಸ್ಯೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರುವಂತ ಒಂದು ರೀತಿಯ ಸಮಸ್ಯೆ. ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಲ್ಯಾಕ್ ಆಫ್ ಸೀಕ್ರೆಸಿ. ಅಂದ್ರೆ confidentiality, the level of confidentiality will be very less. It's about information. Okay, the information will they are failed to maintain the secrecy of the financial information. Why? Because according to the act, Cooperative Society Act, the subsection 7, okay, they have to disclose all kind of the information in front of the members. Andre ಆ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಡೆಯುವಂತ ಪ್ರತಿಯೊಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಈವೆಂಟ್ಸ್
ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ, ಅದರ ಸಂಪೂರ್ಣ ಮಾಹಿತಿಯನ್ನ ಅವ್ರು ಏನ್ ಮಾಡ್ಬೇಕು, ಓಪನ್ ಆಗಿ ಡಿಸ್ಕಷನ್ ಮಾಡಬೇಕು. ಎಲ್ಲಾ ಸದಸ್ಯರಿಗೂ ಅವ್ರು ಏನ್ ಮಾಡ್ಬೇಕು, ಮಾಹಿತಿಯನ್ನ ಕೊಡಬೇಕು. ಯಾವುದೇ ಒಂದು ಮಾಹಿತಿಯನ್ನು ಅವರು ಮುಚ್ಚಿಡುವ ಹಾಗೆ ಇಲ್ಲ. ಯಾವುದ್ರ ಪ್ರಕಾರ? ಸಬ್ಸೆಕ್ಷನ್ 7 ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1912 ಸಬ್ಸೆಕ್ಷನ್ 7 ಇದ್ರ ಪ್ರಕಾರ ಅವ್ರು ಏನ್ ಮಾಡ್ಬೇಕು, ಪ್ರತಿಯೊಂದು ವಿಚಾರವನ್ನು ಓಪನ್ ಆಗಿ ಡಿಸ್ಕಷನ್ ಮಾಡಬೇಕು ಮತ್ತು ಎಲ್ಲ ಸದಸ್ಯರಿಗೆ ಹಣಕಾಸಿನ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಸೊ ಇದರಿಂದ ಅಲ್ಲಿ ಸೀಕ್ರೆಸಿಯನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಮಾಹಿತಿಗಳನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. 4th ಒನ್, ಗವರ್ಮೆಂಟ್ ಕಂಟ್ರೋಲ್. ಸೊ ಸರ್ಕಾರ ಸವಲತ್ತುಗಳನ್ನ ಕೊಡುತ್ತೆ ಸರಿ, ಆದ್ರೆ ಅದರ ಜೊತೆಗೆ ಸರ್ಕಾರ ಏನ್ ಮಾಡುತ್ತೆ, ಈ ತರದ ಸಂಸ್ಥೆಗಳ ಮೇಲೆ ಒತ್ತಡವನ್ನ ಕೂಡ ಹೇರುವ ಸಂದರ್ಭಗಳು ಕೂಡ ಇರುತ್ತೆ. ಸೊ ಗವರ್ಮೆಂಟ್ ಹೇಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಇವರು ಏನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ದೇ ಹ್ಯಾವ್ ಟು ಫಾಲೋ each and every instruction given by the government as they are receiving benefit subsidies in the form of subsidy, lowest tax rate. Okay, so they are receiving this kind of facility benefit from the government, so they have to follow the instruction given by the government. The government authorities will have control over cooperative society. Government ಇಲಾಖೆಗಳು, ಸರ್ಕಾರಿ ಇಲಾಖೆಗಳು ಕೋಆಪರೇಟಿವ್ ಸೊಸೈಟಿಯನ್ನ ತಮ್ಮ ಹದ್ದು ಬಸ್ತಿನಲ್ಲಿ ಇಡೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಸೊ ಇದು ಒಂದು ರೀತಿಯ ಸಮಸ್ಯೆ ಅಂತ ಹೇಳಬಹುದು. ಓಕೆ, ಅವರು ಹೇಳುವಂತ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಕೂಡ ಅವರು ಫಾಲೋ ಮಾಡಬೇಕಾಗಿ ಬರುತ್ತೆ. ಇಲ್ಲದೇ ಇದ್ದರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಸವಲತ್ತು ಅವರಿಗೆ ಸಿಗೋದಿಲ್ಲ. ಅದರ್ವೈಸ್ ದೇ ವಿಲ್ ನಾಟ್ ಗೆಟ್ ಎನಿ ಕೈಂಡ್ ಆಫ್ ಬೆನಿಫಿಟ್ ಫ್ರಮ್ ದ ಗವರ್ಮೆಂಟ್. ಓಕೆ, ಯಾವ ರೀತಿಯ ಕಂಟ್ರೋಲ್ ಅನ್ನ ಮಾಡುತ್ತೆ ಅಂದ್ರೆ, ಎಸ್ಪೆಷಲಿ ವಿತ್ ರಿಗಾರ್ಡಿಂಗ್ ಅಕೌಂಟಿಂಗ್, ಆಡಿಟಿಂಗ್, submission of accounts. With regarding these kind of aspect, the government will have control over the cooperative society. ಒಂದು ರೀತಿಯಲ್ಲಿ ಸರ್ಕಾರ ಸೊಸೈಟಿಗಳನ್ನ ನಿಯಂತ್ರಣ ಮಾಡುವುದು ಒಳ್ಳೆಯದೇ, ಯಾಕೆಂದ್ರೆ ಅಲ್ಲಿ ಯಾವುದೇ ವಂಚನೆಗಳು ನಡಿಬಾರದು ಅಲ್ವಾ. 5th ಒನ್, 5ನೇ ಲಿಮಿಟೇಷನ್, ಡಿಫರೆನ್ಸ್ ಆಫ್ ಒಪಿನಿಯನ್. ಅಭಿಪ್ರಾಯ ವ್ಯತ್ಯಾಸಗಳು, ಡಿಫರೆನ್ಸ್ ಆಫ್ ಒಪಿನಿಯನ್. ಸೊ ದ ಇಂಟರ್ನಲ್ ಕ್ವಾರಲ್ ಅಂದ್ರೆ ಒಳ ಜಗಳ. ಕೆಲವೊಂದ್ಸಲ ಈ ತರದ ಸಂಸ್ಥೆಯಲ್ಲಿ ಒಳ ಜಗಳ ತುಂಬಾ ಜಾಸ್ತಿ. ಸೊ ದೇರ್ ವಿಲ್ ಬಿ ಮೋರ್ ಇಂಟರ್ನಲ್ ಕ್ವಾರಲ್ ಬಿಟ್ವೀನ್ ಇಟ್ಸ್ ಓನ್ ಮೆಂಬರ್ಸ್. ದೇರ್ ವಿಲ್ ಬಿ ಡಿಫರೆನ್ಸ್ ಆಫ್ ಒಪಿನಿಯನ್. ಓಕೆ, ಇಟ್ ಇಸ್ ನಾಟ್ ಕಂಪಲ್ಸರಿ ಟು ಅಗ್ರಿ ಒಪಿನಿಯನ್ ಆಫ್ ಒನ್ ಪರ್ಸನ್ ಬೈ ಅನದರ್ ಪರ್ಸನ್. ಅಂದ್ರೆ ಒಬ್ಬ ವ್ಯಕ್ತಿಯ ನಿರ್ಧಾರ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟ ಆಗ್ಬೇಕು ಅಂತ ಏನು ಇಲ್ಲ. ಓಕೆ, so it will affect on the decision making. There will be more difficulty to take a particular decision. ಒಂದು ನಿರ್ಧಾರ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ? ಒಬ್ಬರ ಅಭಿಪ್ರಾಯ ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಸೊ ಈ ರೀತಿಯ ಸಮಸ್ಯೆಗಳು ಬರುತ್ತೆ. ಇದು ಒಂದು ರೀತಿಯ ಲಿಮಿಟೇಷನ್. ಮುಖ್ಯವಾಗಿ when a person, when members of cooperative society, when they focus on their own personal gain, if they are having any selfish motive, then this kind of problem will arise. ಅಂದ್ರೆ ಸಂಸ್ಥೆಯಲ್ಲಿ ಇರುವಂತ ಮೆಂಬರ್ಸ್ಗಳು ಆಯ್ತಾ, ಅವರು ಅವರವರ ವೈಯಕ್ತಿಕ ಲಾಭದ ಕಡೆಗೆ ಗಮನ ಕೊಟ್ಟಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದೇ ಬರುತ್ತೆ. ಓಕೆ, ಸೊ ಇದಿಷ್ಟು ನಾವು ಇವತ್ತು ಮಾತಾಡಿದ್ದು. whatever we have discussed so far, it's all about meaning of cooperative society, features of cooperative society, merits of cooperative society and limitations of cooperative society. ನಾವು ಇದುವರೆಗೂ ಡಿಸ್ಕಷನ್ ಮಾಡಿದ್ದು ಕೋಆಪರೇಟಿವ್ ಸೊಸೈಟಿ ಅಂದರೆ ಏನು, ಅದರ ಅರ್ಥ ಮತ್ತು ಅದರ ವಿಶಾಲತೆಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಅದರ ವಿಶೇಷತೆಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ಹಾಗೂ ಅದರ ಮೆರಿಟ್ಸ್ ಅಂದರೆ ಉಪಯೋಗಗಳು ಮತ್ತು ಲಿಮಿಟೇಷನ್ಸ್ ಅದರ ಕುಂದುಕೊರತೆಗಳು, ಇದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಲೆಟ್ ಮಿ ವೈಂಡ್ ಅಪ್ ದ ಸೆಷನ್. ಸ್ಟೂಡೆಂಟ್ಸ್, ಥ್ಯಾಂಕ್ ಯು.